ಫೈನಲಿ ವಿಸಿಟ್ SRS ಟ್ರಾವೆಲ್. ಮೇಲಿಂದ ವ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ. ಸದ್ಯಕ್ಕೀಗ ನಮ್ಮ ಜೊತೆಗೆ ಎರಡು ಹ್ಯಾಂಡ್ಸಮ್ ಗಿರಗಳು ಎರಡು ಬಂದಿದ್ದಾರೆ. ನನ್ನ ಸರ್ ನೋಡೋಣ ಹೆಂಗ್ ಫೀಲ್ ಇರುತ್ತೆ ಅಂತ ನಾವು ಸ್ವಲ್ಪ ಹೇಳ್ತೀನಿ. ನಮ್ಮ ಗಣಪತಿ ಇವತ್ತು ಮಳೆ ಇಲ್ಲ, ಹೆಂಗ್ ಕಾಣಿಸ್ತಾ ಇದೆ. ರಾಮನಗರಕ್ಕೆ ಎಲ್ಲಾರನ್ನು ಸುಮ್ಮನೆ ಹೇಳ್ತಿಲ್ಲ ಬಂಡೆ ಬಂಡೆ ಅಂತ. ಸುತ್ತ ನೋಡಿದ್ರೆ ಬರೀ ಬಂಡೆಗಳೇನೆ ನೋಡಿ. ನಾನು ಇವ್ರಿಗೆ ವಿಡಿಯೋ ಮಾಡಬೇಕು. ಇವು ಎರಡೂ ದ್ವಾರಪಾಲಕರು. ಹಾಂ ನೋಡಿ, ಇವರಿಬ್ರು ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ ಅಷ್ಟೇ. ಹಾಂ, ಬಂಡೆಗಳು ಚೆನ್ನಾಗಿದೆ. ಸುಸ್ತಾಗ್ಬಿಟ್ಟಿದ್ದಾವೆ ಎರಡು ಪ್ರಾಣಿಗಳು, ಭಾರಿ ಕಷ್ಟಪಡ್ತಾ ಇದ್ದಾವೆ. ಒಂದೊಂದು ಕೇಕ್ ತಿಂದ್ಬಿಟ್ಟು ಅಂದೇಗ್ತೈತೆ, ರಾಗಿ ಮುದ್ದೆ ಕೆಲಸ ಮಾಡ್ತೈತೆ. ಸುಸ್ತಾಗಿದೆ. ಯಾರಿಲ್ಲ ಇವಾಗ ತಿರ್ಗು. ತಿರ್ಗು ಹಾಕ್ಬಿಡ್ತೀನಿ, ವೈರಲ್ ಮಾಡಾಕ್ಬಿಡ್ತೀನಿ. ಏಯ್ ನೋಡಕ್ಕೈತಿಲ್ಲ. Finally we went to ದರ್ಶನ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ. ಸೊ ಹೇಳಿ, ಸುಸ್ತಾಗ್ಬಿಟ್ಟಿದ್ದೀರಲ್ಲ, ಹೆಂಗಿದೆ? ಒಂದು 20 ನಿಮಿಷ ಹತ್ತಿ ಹಿಡಿಯೋಕ್ಕೆ ನಿಧಾನ ಬನ್ನಿ. ಹಾಂ, ಫುಡ್ ಬೇಡ, ಊಟ ಬೇಡ, ಬಾರಿಲ್ಲ, ಎನರ್ಜಿ ಬಂದ್ಬಿಡ್ತಂತೆ. ಇಲ್ಲಿ ಜನಗಳನ್ನ ಏನು ಹೇಳೋದು ಬೇಡಿ. ಫಸ್ಟ್ ಆಫ್ ಆಲ್ ಇಲ್ಲಿ ಪ್ಲಾಸ್ಟಿಕ್ ಎಲ್ಲ ನಿಷೇಧ ಮಾಡಬೇಕು. ಆಮೇಲೆ ಜನಗಳೆಲ್ಲ ಪ್ಲಾಸ್ಟಿಕ್ ಆಗ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ಕಪಲ್ ಜಾಸ್ತಿ ಬರೋಕ್ಕೆ ದೇವ್ರ ದರ್ಶನ ಮಾಡೋಕ್ಕೆ ಬಟ್ ಇಲ್ಲಿ ಜಾಸ್ತಿ ಹುಡುಗಾಟ ಆಡಕ್ಕೆ ಬರಬೇಡಿ, ಯಾಕಂದರೆ ಸ್ವಲ್ಪ ಕಿರಿದಾದ ಜಾಗ.
ಮೂರು ಸೇರ್ಕೊಂಡ್ಬಿಟ್ಟಿದ್ದಾವೆ. ಸೊ ಫೈನಲಿ ಚೆನ್ನಾಗಿತ್ತು. ಏನಿಲ್ಲ, ರಾಮನಗರದಿಂದ 15 ನಿಮಿಷ 20 ನಿಮಿಷ ಟ್ರಾವೆಲ್ ಮಾಡಿದ್ರೆ ರೀಚ್ ಆಗ್ತೀರಾ. ಇದು ಸಿಂಪಲ್ ಟ್ರಕ್ಕಿಂಗ್, ವೆರಿ 50 ರುಪೀಸ್ ಲೋ ಬಜೆಟ್ ಟ್ರಕ್ಕಿಂಗ್ ಆಯ್ತಾ. 50 ರೂಪಾಯಿ ಬಜೆಟು, 50 ರೂಪಾಯಿ ಪೆಟ್ರೋಲ್ ಹಾಕೊಂಡು 3 ಜನ ಬೇಕಾದ್ರೆ ಒಂದೇ, 3 ಜನ ಓಡಾಡಂಗಿಲ್ಲ. ಸಾರಿ, ನಾವು 2 ಬೈಕಲ್ಲಿ ಬಂದಿದ್ದೀವಿ ಆಯ್ತಾ. ಬಂದರೆ ಬರ್ಬೋದು, ಕಟ್ಟಕ್ಕೆ ರೆಡಿ ಇದ್ರೆ. ಸೊ ಫೈನಲಿ ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ವಿಸಿಟ್ ಮಾಡಿ, ಮಸ್ಟ್ ವಿಸಿಟ್ ಪ್ಲೇಸ್.